ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಈ ವ್ಯಕ್ತಿಯ ಮನಸ್ಥಿತಿ ನಿಮ್ಮ ಬಗ್ಗೆ ಏನಿದೆ, ಅವರ ಯೋಚನೆ, ಅವರ ಫೀಲಿಂಗ್ಸ್ ನಿಮ್ಮ ಕಡೆಗೆ ಹೇಗಿದೆ ಅನ್ನುವ ವಿಷಯವಾಗಿ ಟ್ಯಾರೋ ರೀಡಿಂಗ್ ಮಾಡ್ತಾಯಿದ್ದೀನಿ. ನೀವು ಈ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಇವರು ಕಾಂಟ್ಯಾಕ್ಟಲ್ಲಿ ಇರ್ಬೋದು, ಇಲ್ಲದೇ ಇರ್ಬೋದು, ಏನೇ ಆಗಿರ್ಬೋದು. ಇವ್ರ ಜೊತೆ ನಿಮ್ಮ ಫ್ಯೂಚರ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಈ ಒಂದು ವಿಡಿಯೋವಿನಲ್ಲಿ ಕ್ಲಾರಿಟಿ ಸಿಗುತ್ತೆ. ಹಾಗೂ ಈ ರಿಲೇಷನ್ಶಿಪ್ ಯಾವ ಒಂದು ಘಟ್ಟಕ್ಕೆ ಹೋಗುತ್ತೆ, ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು ಮುಂಬರುವ ದಿನಗಳಲ್ಲಿ ಈ ಒಂದು ರಿಲೇಷನ್ಶಿಪ್ ವಿಚಾರವಾಗಿ ನೋಡಿದಾಗ. ಓಕೆ, ನೀವೇನು ಮಾಡಬೇಕಾಗತ್ತೆ, ಯಾರ ಬಗ್ಗೆ ರೀಡಿಂಗ್ ತೊಗೋಬೇಕು ಅಂತ ಇದ್ದೀರಾ ಆ ವ್ಯಕ್ತಿಯನ್ನು ಮನಸ್ಸಿನಲ್ಲಿಟ್ಕೊಂಡು ಒಂದು ಕಾರ್ಡ್ ಫೈಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊದಲನೇದು, ಎರಡನೇದು ಹಾಗೂ ಇದು ಮೂರನೇದು. ನಿಮ್ಮ ಮನಸ್ಸಿಗೆ ಯಾವುದು ಹತ್ತಿರ ಅನಿಸುತ್ತೆ ಆ ಒಂದು ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರು ತೊಗೋಬೋದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬೋದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು. ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಈ ವ್ಯಕ್ತಿಯ ಎನರ್ಜಿ ನಿಮ್ಮ ಕಡೆಗೆ ಏನಿದೆ, ಹಾಗೂ ನಾನು ಇನ್ನೂ ಬೇರೆ ಕಾರ್ಡ್ಸ್ನು ಯೂಸ್ ಮಾಡ್ತೀನಿ ರೀಡಿಂಗ್ನಲ್ಲಿ. ಫಸ್ಟ್ ಟ್ಯಾರೋ ಐ ವಿಲ್ ಬಿ ಯೂಸಿಂಗ್ ಫಾರ್ ಯು. ಇವರ ಎನರ್ಜಿ ಹೇಗಿದೆ, ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ವ್ಯಕ್ತಿಯಿಂದ, ಹಾಗೂ ಕಾಂಪ್ಲಿಕೇಶನ್ಸ್ ಏನಿದೆ ಈ ರಿಲೇಷನ್ಶಿಪ್ ಅಂತ ಬಂದಾಗ, ವಾಟ್ ಆರ್ ದ ಪ್ರಾಬ್ಲಮ್ಸ್, ಯಾರು ತಪ್ಪು ಮಾಡ್ತಾ ಇದ್ದಾರೆ ಇಲ್ಲಿ, ಇದ್ರ ಬಗ್ಗೆ ಕೂಡ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಅದಾದ ನಂತರ ಏಂಜಲ್ಸ್ ನಿಮಗೆ ಈ ಒಂದು ರಿಲೇಷನ್ಶಿಪ್ ಕುರಿತಾಗಿ ಏನು ಗೈಡೆನ್ಸ್ ಕೊಡಬೇಕು ಅಂತ ಇದ್ದಾರೆ ಅಂತ ಕೂಡ ನಾವು ನೋಡೋಣ. ಏಂಜಲ್ಸ್ ಕೊಡುವಂಥ ಗೈಡೆನ್ಸ್ ಏನಾಗಿದೆ, ಒಂದು ಮೆಸೇಜ್ ಯೂನಿವರ್ಸಿಂದ. ಇದೆಲ್ಲ ಮೆಸೇಜಸ್ ಆಗಿರೋದ್ರಿಂದ ನಾನು ಆಮೇಲೆ ನಿಮಗೆ ಹೇಳ್ತೀನಿ ಏನಿದೆ ಮೆಸೇಜಸ್ ಅಂತ. ಫಸ್ಟ್ ಐ ವಿಲ್ ಬಿ ಡೂಯಿಂಗ್ ದ ಟ್ಯಾರೋ ಫಾರ್ ಯು. 8 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಅದಾದ ನಂತರ 6 ಆಫ್ ವಾಂಡ್ಸ್ ಇದೆ, ಪೇಜ್ ಆಫ್ ವಾಂಡ್ಸ್ ಇದೆ, ಸ್ಟಾರ್ ರಿವರ್ಸ್ ಬಂದಿದೆ. ಸೊ ಇಲ್ಲಿ ಈ ವ್ಯಕ್ತಿ, ನೀವು ಯಾರನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ, ಕಾರ್ಡ್ನಲ್ಲಿ ಏನು ತೋರಿಸ್ತಾ ಇದೆ ಅಂದರೆ, ಇವ್ರಿಗೆ ತುಂಬ ಕೋಪ ಇದೆ, ಹಾಗೂ ಇವ್ರಿಗೆ ಕೆಲಸ ಬಿಟ್ಟು ಬೇರೆ ಏನೂ ಪ್ರಯಾರಿಟೈಸ್ ಮಾಡೋಕ್ಕೆ ಆಗೋದಿಲ್ಲ. ಪ್ರೀತಿ ಅಂತ ಬಂದಾಗ, ರಿಲೇಷನ್ಶಿಪ್ ಅಂತ ಬಂದಾಗ ಲೆಸ್ ಇನ್ವೆಸ್ಟೆಡ್ ಅಂತ ಕೂಡ ಹೇಳ್ತೀನಿ. ಹಾಗೂ ಈ ರಿಲೇಷನ್ಶಿಪ್ನಲ್ಲಿ ಸ್ಟ್ರೆಸ್ ನೀವು ಜಾಸ್ತಿ ಅನುಭವಿಸ್ತಿದ್ದೀರಾ, ಹಾಗೂ ಅವ್ರು ಸ್ಟ್ರೆಸ್ ಕೊಡ್ತಾ ಇದ್ದಾರೆ, ಅವ್ರ ಸ್ಟ್ರೆಸ್ನ ಪಾಸ್ ಮಾಡ್ತಾ ಇದ್ದಾರೆ ಅಂತ ಬರ್ತಾ ಇದೆ. ಸಕ್ಸಸ್ನ ಹುಡುಕೊಂಡು, ಸಕ್ಸಸ್ನ ಬೆನ್ನು ಹತ್ತಿ ಈ ವ್ಯಕ್ತಿ ಹೋಗ್ತಾ ಇದ್ದಾರೆ. ಅವಾಗೇನಾಗುತ್ತೆ ಅಂದರೆ, ಬೇರೆ ಒಂದು ರಿಲೇಷನ್ಶಿಪ್ ಕಡೆಗೆ ಗಮನ ಕೊಡುವಂಥದ್ದು ಕಮ್ಮಿ ಆಗ್ತಾ ಬರುತ್ತೆ. ನೀವು ಇದರಲ್ಲಿ ಏನು ಅನಿಸ್ತಾ ಇದೆ ಅಂದರೆ, ಈ ಒಂದು ರಿಲೇಷನ್ಶಿಪ್ನಲ್ಲಿ ಖಾಲಿ ಅನಿಸ್ತಾ ಇದೆ, ಒಂಟಿತನ ಕಾಡ್ತಾ ಇದೆ, ಹಾಗೂ ಇವರಿಲ್ಲ ಅಂತ ನಿಮ್ಗೆ ಅನಿಸುತ್ತೆ, ಇವ್ರ ಪ್ರೆಸೆನ್ಸ್ ಇಲ್ಲ ಅಂತ ನಿಮ್ಮ ಲೈಫ್ನಲ್ಲಿ ನಿಮ್ಗೆ ಅನಿಸುತ್ತೆ. ಪೇಜ್ ಆಫ್ ವಾಂಡ್ಸ್ ಬರ್ತಿರೋದ್ರಿಂದ ಅವ್ರು ಏನಾದರೂ ಮಾಡಿದ್ರೂ ಕೂಡ ಪರಿಪೂರ್ಣವಾಗಿ ನಿಮ್ಮ ಕಡೆಗೆ ಗಮನ ಕೊಡೋಕ್ಕಾಗೋದಿಲ್ಲ. ನಿಮ್ಮನ್ನು ಲೋ ಫೀಲ್ ಮಾಡಿಸ್ತಾರೆ. ಹಾಗೂ ನಿಮ್ಗೇನು ಅನಿಸುತ್ತೆ ಅಂದರೆ, ನನ್ನಲ್ಲಿ ಏನು ಕೊರತೆ ಇದೆ. ಸೊ ಏನೇನೋ ಯೋಚನೆಗಳು ನಿಮಗೆ ಬರುತ್ತೆ ಈ ವ್ಯಕ್ತಿ ಬಗ್ಗೆ. ನಾನು ತೊಗೊಂಡಿರೋ ಡಿಸಿಷನ್ ಸರಿ ಇದೆಯಾ, ಈ ಥರ ಎಲ್ಲ ಯೋಚನೆಗಳು ಈ ಒಂದು ರಿಲೇಷನ್ಶಿಪ್ನಲ್ಲಿ ನಿಮಗೆ ತುಂಬ ಕಾಡ್ತಾ ಇದೆ ಅಂತ ಕೂಡ ಹೇಳ್ತೀನಿ. ಬಿಕಾಸ್ ದಿಸ್ ಪರ್ಸನ್ ಇಸ್ ರಿಯಲಿ ನಾಟ್ ಇನ್ವೆಸ್ಟೆಡ್ ಅಂತ ಕಾರ್ಡ್ಸ್ ಪ್ರಕಾರ ಬರ್ತಾ ಇದೆ. ಶ್ಯಾಡೋ ಲವ್ ಏನಿದೆ ಅಂದರೆ, ಪ್ರಾಬ್ಲಮ್ಸ್ ಏನಿದೆ ಅಂತ ನೋಡಿಬಿಡೋಣ. ವರಿಡ್ ಅಬೌಟ್ ಅಪಿಯರೆನ್ಸಸ್, ಕಾಂಟ್ ರಿಲ್ಯಾಕ್ಸಸ್, ಕನ್ಸೀಟೆಡ್, ಪಬ್ಲಿಕ್ ಇಮೇಜ್. ಸೊ ನಾನು ಆಗಲೇ ಹೇಳಿದ್ನಲ್ಲ, ಈ ವ್ಯಕ್ತಿಗೆ ಪಬ್ಲಿಕ್ ಇಮೇಜ್, ಮೆಟೀರಿಯಲಿಸ್ಟಿಕ್ ಲೈಫ್, ನಾನೇನೋ ಸಾಧನೆ ಮಾಡಬೇಕು, ನಾನೇನೋ ದೊಡ್ಡದಾಗಿ ಅಚೀವ್ ಮಾಡಬೇಕು ಲೈಫ್ನಲ್ಲಿ, ನಾನು ಹಂಗಿರ್ಬೇಕು ಹಿಂಗಿರಬೇಕು ಅನ್ನುವಂಥ ದೊಡ್ಡ ದೊಡ್ಡ ಕನಸುಗಳಿದೆ. ಇರೋದ್ರಲ್ಲಿ ಏನೂ ತಪ್ಪಿಲ್ಲ. ಆದರೆ ಅವಾಗ ಏನಾಗುತ್ತೆ ಅಂದರೆ, ಇವರು ಅತಿಯಾಗಿ ಅದನ್ನೇ ಮಾಡೋದ್ರಿಂದ ಒಂಥರ ವರ್ಕೋಹಾಲಿಕ್ ಅಂತ ಕೂಡ ಹೇಳ್ಬೋದು. ಪಬ್ಲಿಕ್ ಕಡೆಗೆ ಗಮನ ಜಾಸ್ತಿ, ಅಂದರೆ ಹಿ ವಾಂಟ್ಸ್ ಅ ಸೋಷಿಯಲ್ ಇಮೇಜ್. ಅಂದರೆ ನನ್ನನ್ನೆಲ್ಲ ಹೊಗಳಬೇಕು, ಜನ ನಾನು ನೋಡಿ ವಾವ್ ಅನ್ನಬೇಕು, ಎಂಥ ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತ ಹೇಳಬೇಕು ಅನ್ನೋ ಒಂದು ಯೋಚನೆಯಲ್ಲಿದ್ದಾರೆ. ಸೊ ಇದರಿಂದ, ಆ ಒಂದು ಅಪಿಯರೆನ್ಸ್, ಆ ಒಂದು ಯೋಚನೆಯಿಂದ
ಈ ರಿಲೇಷನ್ಶಿಪ್ ಪ್ರಾಬ್ಲಮ್ಗೆ ನೀವು ಪ್ರಾಬ್ಲಮ್ ಅನುಭವಿಸ್ತಿದ್ದೀರಾ ಅಂತ ಬರ್ತಾ ಇದೆ. ಫಿಯರ್ಸ್ ಟೆಂಪರ್ ಅಂತ ಕೂಡ ಬರ್ತಾ ಇದೆ. ಹ್ಯಾಸ್ ಟೂ ಮೆನಿ ಆ್ಯಂಗರ್, ಇಶ್ಯೂಸ್ ಆ್ಯಂಡ್ ಡಾರ್ಕ್ ಮೂಡ್ಸ್, ಅಬ್ಯೂಸಿವ್ ಅಂತ ಕೂಡ ಬರ್ತಾ ಇದೆ. ಈ ಒಂದು ರಿಲೇಷನ್ಶಿಪ್ನಲ್ಲಿ ನೀವು ಅಬ್ಯೂಸ್ ಕೂಡ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರ್ಬೋದು. ಬೈಯೋದು, ಜಗಳ ಮಾಡೋದು ಇದೆಲ್ಲ ಮಾಡ್ತಾ ಇದ್ದಾರೆ. ಹಾಗೂ ಯು ನಾಟ್ ವರ್ತ್ ಫಾರ್ ದಿಸ್, ಅದು ನಾನು ನಿಮ್ಗೆ ಹೇಳ್ಬಿಡ್ತೀನಿ. ನೋ ಅಂತ ಕೂಡ ಕಾರ್ಡ್ ನಿಮಗೆ ಹೇಳ್ತಾ ಇದೆ. ಏಂಜಲ್ಸ್ ಕೊಡ್ತಾ ಇರೋವಂಥ ಗೈಡೆನ್ಸ್ ಏನಿದೆ ಅಂದರೆ, ರಿಯಲಿ ನೀವು ಈ ಒಂದು ರಿಲೇಷನ್ಶಿಪ್ನಲ್ಲಿ ಇದ್ದರೂ ಕೂಡ ಇಟ್ಸ್ ಲೈಕ್ ಯು ಆರ್ ಗೆಟಿಂಗ್ ಡ್ರೈನ್ಡ್. ನಿಮ್ಗೆ ಇದರಲ್ಲಿಂದ ಏನೂ ಸಿಗ್ತಾ ಇಲ್ಲ. ಇಲ್ಲಿ ರೀಕನ್ಸಿಡರ್ ಬರ್ತಾ ಇದೆ, ಯೋಚನೆ ಮಾಡಿ, ಟೈಮ್ ತೊಗೊಳ್ಳಿ ಅಂತ ಕೂಡ ನಿಮಗೊಂದು ಕಾರ್ಡ್ ಬರ್ತಾ ಇದೆ. ಇದರಲ್ಲಿ ಏನಿದೆ ಮೆಸೇಜ್ ನೋಡೋಣ. ವೈಲ್ಡ್ ಅಂತ ಬಂದಿದೆ. ಲೆಟ್ ಯೋರ್ ಸೋಲ್ಸ್ ಗಾರ್ಡನ್ ಗ್ರೋ ವೈಲ್ಡ್, ಸೆಟ್ಟಿಂಗ್ ಯೋರ್ ಸೆಲ್ಫ್ ಫ್ರೀ ಆ್ಯಂಡ್ ಅಲಾವಿಂಗ್ ಮಿಸ್ಟ್ರೀಸ್ ಟು ಸರ್ಪ್ರೈಸ್ ಯು. ಸೊ ಒಂದು ನಿಮಗೇನು ಮೆಸೇಜ್ ಬರ್ತಾ ಇದೆ ಅಂದರೆ, ಸ್ವಲ್ಪ ಟ್ರಾವೆಲ್ ಮಾಡಿ ಅಂತ ಬರ್ತಾ ಇದೆ. ಮತ್ತು ಹೊಸದಾದ ಕನೆಕ್ಷನ್ಸ್ನ ನೀವು ಮಾಡ್ಕೋಬೇಕಾಗತ್ತೆ, ಫ್ರೆಂಡ್ಶಿಪ್ಸ್ನ ಮಾಡ್ಕೋಬೇಕಾಗತ್ತೆ. ನಿಮ್ಮ ಲೈಫ್ನಲ್ಲಿ ನೀವು ಫ್ರೀಡಮ್ ಅನ್ನುವಂಥದ್ದನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ಯಾಕಂದರೆ ನೀವು ತುಂಬ ಈ ಒಂದು ರಿಲೇಷನ್ಶಿಪ್ಗೆ ತ್ಯಾಗಗಳನ್ನ ಮಾಡಿದ್ದೀರಾ. ಹಾಗೂ ಇದರಿಂದ ನಿಮಗೆ ಒಂಟಿತನ ಕಾಡ್ತಾ ಇರೋದು ಏನಕ್ಕೆ ಅಂದರೆ, ನೀವು ಎಷ್ಟೋ ಒಳ್ಳೊಳ್ಳೆ ರಿಲೇಷನ್ಶಿಪ್ಸ್ನೆಲ್ಲ ಕಟ್ ಆಫ್ ಮಾಡಿದ್ದೀರಾ ನಿಮ್ಮ ಲೈಫ್ನಲ್ಲಿ. ಸೊ ಯಾವ ಒಳ್ಳೆ ರಿಲೇಷನ್ಶಿಪ್ಸ್ ಇತ್ತು ಅದನ್ನೆಲ್ಲ ನೀವು ಮತ್ತೆ ಯು ಹ್ಯಾವ್ ಟು ರೀಕನೆಕ್ಟ್ ಆಗಿ ಮಾತಾಡಿ. ವೈಲ್ಡ್ ಅಂತ ಬರ್ತಿರೋದ್ರಿಂದ ನಿಮ್ಮ ಲೈಫ್ನ ನೀವು ಪ್ರಯಾರಿಟೈಸ್ ಮಾಡಿ. ಇವ್ರಿಗೆಲ್ಲ ಮಾಡೋ ಅವಶ್ಯಕತೆ ಇಲ್ಲ, ಈ ವ್ಯಕ್ತಿ ವರ್ತ್ ಇಲ್ಲ ಅಂತ ಬರ್ತಾ ಇದೆ. ಈ ಕೂಡಲೇ ಕಮೆಂಟ್ ಮಾಡಿ, ಐ ಆ್ಯಮ್ ವರ್ತ್ ಇಟ್. ನಾನು ಪ್ರೀತಿಗೆ ಅರ್ಹನು ಅಥವಾ ನಾನು ಪ್ರೀತಿಗೆ ಅರ್ಹಳು ಅಂತ ಕಮೆಂಟ್ ಮಾಡಿ. ಯು ಡಿಸರ್ವ್ ಹೆಲ್ದಿ ಲವ್ ಅಂತ ಹೇಳ್ತೀನಿ ನಾನು. ಅದು ನಿಮ್ಮ ಮೆಸೇಜ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್ಡ್. ಇದೆಲ್ಲ ಎನರ್ಜಿ ಬೇಸ್ಡ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಗೆ ಇದು ಕನೆಕ್ಟ್ ಆಗುತ್ತೆ ಅಂದರೆ ಇಟ್ಸ್ ಗುಡ್. ನಾನು ಏನು ಹೇಳ್ತಾ ಇದ್ದೀನಿ, ನಿಮ್ಗೆ ಇದೇನೂ ಕನೆಕ್ಟ್ ಆಗ್ತಾ ಇಲ್ಲ ಅಂದರೆ ಲೆಟ್ ಗೋ ಮಾಡಿ, ದಟ್ಸ್ ಓಕೆ. ಎಲ್ಲ ರೀಡಿಂಗ್ ಕೂಡ ನಿಮ್ಗೆ ಅಪ್ಲೈ ಆಗಬೇಕು ಅಂತ ರೂಲ್ಸ್ ಏನೂ ಇಲ್ಲ. ಓಕೆ, ಸೊ ಐ ಆಮ್ ಜಸ್ಟ್ ರಿಮೈಂಡಿಂಗ್ ಯು ಅಬೌಟ್ ದಿಸ್. ಈಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾಯಿದ್ದೀನಿ. ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು, ನಿಮ್ಮ ರಿಲೇಷನ್ಶಿಪ್ ಕುರಿತಾಗೆ ರೀಡಿಂಗ್ ಮಾಡ್ತಾಯಿದ್ದೀನಿ. ನಿಮ್ಮ ರಿಲೇಷನ್ಶಿಪ್ ಏನಾಗಿದೆ, ಏನಾಗುತ್ತೆ, ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು, ಫ್ಯೂಚರ್ನಲ್ಲಿ ಏನು ಬರುತ್ತೆ, ವಾಟ್ ಈಸ್ ಕಮಿಂಗ್ ಅಪ್ ಫಾರ್ ಯು, ಇದೆಲ್ಲ ಕುರಿತಾಗಿ ರೀಡಿಂಗ್ ಮಾಡ್ತಾಯಿದ್ದೀನಿ ನಾನು. ಲೆಟ್ಸ್ ಸಿ ಏನು ಬರುತ್ತೆ ಅಂತ. ಏಂಜಲ್ಸ್ ಏನು ಕೊಡ್ತಾ ಇದ್ದಾರೆ ಗೈಡೆನ್ಸ್ ಅಂತ ಕೂಡ ನಾನು ಚೆಕ್ ಮಾಡ್ತೀನಿ. ಈ ಒಂದು ರಿಲೇಷನ್ಶಿಪ್ಗೆ ಏಂಜಲ್ಸ್ ಕೊಡುವಂಥ ಗೈಡೆನ್ಸ್ ಏನಿದೆ ಅಂತ ಚೆಕ್ ಮಾಡ್ತಾ ಇದ್ದೀನಿ ನಾನು. ಶ್ಯಾಡೋಸ್ ಆಫ್ ಲವ್ ಇದೇನು ಹೇಳ್ತಾ ಇದೆ ಅಂತ ಕೂಡ ಚೆಕ್ ಮಾಡೋಣ. ಸೊ ಚೆಕ್ ಮಾಡುವಂಥ ಟೈಮ್ ಆಗಿದೆ ಈಗ. ನೈಟ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. 8 ಆಫ್ ಕಪ್ಸ್ ಇದೆ. ಸೊ ಕೆಲವರಿಗೆ ಇದು ನೋ ಕಾಂಟ್ಯಾಕ್ಟ್ ಕೂಡ ಇರ್ಬೋದು. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ನೋಡ್ತಾ ಇದ್ದೀನಿ. ಈ ವ್ಯಕ್ತಿ ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇಲ್ಲದೆ ಇರೋದು, ಮಾತಾಡದೇ ಇರುವಂಥದ್ದು, ಅದೆಲ್ಲ ಪಿಕ್ ಮಾಡ್ತಾ ಇದ್ದೀನಿ. ತುಂಬ ಕೋಪ ಇದೆ ಈ ವ್ಯಕ್ತಿಗೆ, ನೋವು ಕೊಡ್ತಾ ಇದ್ದಾರೆ, ನಿಮ್ಮ ಹಾರ್ಟ್ನ ಬ್ರೇಕ್ ಮಾಡ್ತಾ ಇದ್ದಾರೆ. 2 ಆಫ್ ಪೆಂಟಿಕಲ್ಸ್, ಅ ಲಾಟ್ ಆಫ್ ಇಂಬ್ಯಾಲೆನ್ಸ್ ನೋಡಿ, ನೀವು ಇಂಬ್ಯಾಲೆನ್ಸ್ ಇದೆ. ನಿಮಗೂ ಅವ್ರಿಗೂ ಡಿಫ್ರೆನ್ಸಸ್ ಜಾಸ್ತಿ ಇದೆ. ಹಾಗೂ ಇವ್ರು ಬೇರೆ ಆಪ್ಷನ್ಸ್ನ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಕೆಲವರ ಲೈಫ್ನಲ್ಲಿ ಇಲ್ಲೇನಾಗ್ತಾ ಇದೆ ಅಂದರೆ, ಸ್ವಲ್ಪ ಮೋಸಗಳಾಗಿದೆ. ಅಫೇರ್ ಇರ್ಬೋದು, ಬೇರೆ ಕಡೆಗೆ ಒಲವು, ಇಂಥದ್ದನ್ನೆಲ್ಲ ಅವ್ರು ತೋರಿಸಿರೋದ್ರಿಂದ ಥರ್ಡ್ ಪಾರ್ಟಿ ಸಿಚುವೇಶನ್ ಅಂತ ಕೂಡ ಹೇಳ್ತೀವಿ. ಅದು ಈ ರಿಲೇಷನ್ಶಿಪ್ನಲ್ಲಿ ಆಗಿರಬಹುದು ಅಂತ ತೋರಿಸ್ತಾ ಇದೆ. ಹಾಗೂ ಇಲ್ಲೇನಾಗ್ತಾ ಇದೆ ಅಂದರೆ, ಯು ಆರ್ ಫೀಲಿಂಗ್ ಎಕ್ಸಾಸ್ಟೆಡ್. ನಿಮ್ಮ ಮೇಲೆ ಹೊರೆ ಜಾಸ್ತಿ ಬರ್ತಾ ಇದೆ. ನೀವು ಡ್ರೈನ್ ಔಟ್ ಆಗ್ತಾಯಿದ್ದೀರಾ, ನಿಮಗೆ ಕಷ್ಟ ಆಗ್ತಾಯಿದೆ. ಹಾಗೂ ನಿಮಗೆ ಬಿಟ್ಬಿಡಬೇಕು ಅಂತ ಕೂಡ ಎಷ್ಟೋ ಸಲ ಅನಿಸಿದೆ. ನೀವು ನೋಡ್ಬೋದು, ಅವ್ರು ಕೂಗಾಡೋದು ಜಾಸ್ತಿ, ಕೋಪ ಮಾಡ್ಕೊಳ್ಳೋದು ಜಾಸ್ತಿ, ನಾನು ಸರಿ ನೀನೇ ಸರಿ ಇಲ್ಲ ಅಂತ ನಿಮ್ಮ ಮೇಲೆ ಒಂಥರ ದಬ್ಬಾಳಿಕೆ ಮಾಡುವಂಥದ್ದು, ಇಂಥದ್ದೆಲ್ಲ ನಡೀತಾ ಇದೆ ಅಂತ ಕೂಡ ತೋರಿಸ್ತಾ ಇದೆ. ಆನ್ ದ ಹೋಲ್ ನೀವು ಖುಷಿಯಾಗಿಲ್ಲ ಅಂತ ಕೂಡ ನಾನು ಕರೆಕ್ಟಾಗೇ ಹೇಳ್ತೀನಿ. ಇದರಲ್ಲಿ ನೀವೊಂಥರ ಟೈ ಅಪ್ ಆಗಿಬಿಟ್ಟಿದ್ದೀನಿ, ನನ್ನ ಕಟ್ ಹಾಕ್ಬಿಟ್ಟಿದ್ದಾರೆ ಇವರು ಅನ್ನಿಸ್ತಾ ಇದೆ. ಸಫೋಕೇಶನ್ ಆಗ್ತಾಯಿದೆ ನಿಮಗೆ ಈ ರಿಲೇಷನ್ಶಿಪ್ನಲ್ಲಿ. ಈ ರಿಲೇಷನ್ಶಿಪ್ನಲ್ಲಿ ಮೇನ್ ಪ್ರಾಬ್ಲಮ್ ಏನು ಅಂತ ನೋಡಿ ಹೇಳ್ತೀನಿ. ಇಟ್ಸ್ ಆಲ್ ಜಸ್ಟ್ ಅ ಗೇಮ್ ಟು ದೆಮ್, ಇನ್ಸಿನ್ಸಿಯರ್, ಜಸ್ಟ್ ಹ್ಯಾವಿಂಗ್ ಫನ್.
ಜೋಕರ್, ಅವ್ರು ನಿಮ್ಮನ್ನ ಜೋಕರ್ ಮಾಡ್ತಾಯಿದ್ದಾರೆ. ಜೋಕರ್ ಅಂದರೆ ಏನು? ಸುಳ್ಳು ಈಸಿಯಾಗಿ ಮಾಡ್ತಾರೆ. ಮ್ಯಾನ್ಯುಪ್ಯುಲೇಟಿಂಗ್ ಬಿಹೇವಿಯರ್ ಜಾಸ್ತಿ ಇದೆ ಇವರಲ್ಲಿ. ಹಾಗೂ ಇನ್ನೊಂದೇನೆಂದರೆ, ಈ ವ್ಯಕ್ತಿಗೆ ಏನನ್ನೂ ಸೀರಿಯಸ್ಸಾಗಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಏನನ್ನೂ ತೊಗೊಳ್ಳಲ್ಲ ಇವರು, ಏನನ್ನೂ ಸೀರಿಯಸ್ಸಾಗಿ ತೊಗೊಳ್ಳಲ್ಲ, ಲೈಫ್ನೇ ಸೀರಿಯಸ್ಸಾಗಿ ತೊಗೊಂಡಿಲ್ಲ. ಹಾಗೂ ಬೇರೆಯ ಅಫೇರ್ ಇಟ್ಕೊಳ್ಳುವಂಥದ್ದು, ಬೇರೆಯ ಅಟೆನ್ಷನ್ ಇಷ್ಟಪಡುವಂಥದ್ದು ಇದೆಲ್ಲ ಮಾಡ್ತಾಯಿದ್ದಾರೆ. ಇವ್ರನ್ನ ನೀವು ನಂಬಿ ಮುಂದೆ ಹೋಗೋಕ್ಕಾಗೋದಿಲ್ಲ. ಇದು ರೀಡಿಂಗ್ ಯಾರಿಗೆ ಕನೆಕ್ಟ್ ಆಗ್ತಾಯಿದೆ, ಸೀರಿಯಸ್ ಆಗಿರುವಂಥ ಮೆಸೇಜ್ ಯೋಚನೆ ಮಾಡಿ. ನಿಮ್ಮ ಲೈಫ್ ಲಾಂಗ್ ಇವ್ರು ಜೋಕರೇ ಮಾಡ್ಕೊಂಡು ಹೋಗ್ತಾರೆ, ನಿಮ್ಮನ್ನ ಫೂಲ್ ಮಾಡ್ಕೊಂಡು ಹೋಗ್ತಾರೆ ಅಂತ ಬರ್ತಾಯಿದೆ. ಅದಾದ ನಂತರ ಬ್ರೀಫ್ ಅಫೇರ್, ನೀವು ನೋಡ್ಬೋದು ಅಫೇರ್ ಅನ್ನುವಂಥ ಕಾರ್ಡೇ ಬಂದಿದೆ. ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಇದೊಂದು ಮೆಸೇಜ್ ಇದೆ ನಿಮಗೆ. ರಿಯಾಲಿಟಿ ಹಿಟ್ಸ್ ಅಂತ ಹೇಳ್ತೀವಿ, ರಿಯಾಲಿಟಿ ಹಿಟ್ ಆಗುವಂಥ ಟೈಮ್ ಇದು. ಬ್ರೇಸ್ ಫಾರ್ ಅ ಸಡನ್ ಎಂಡಿಂಗ್, ಶಾರ್ಟ್ ಬಟ್ ಸ್ವೀಟ್, ಕಾಂಟ್ ಲಾಸ್ಟ್. ಸೊ ಈ ರಿಲೇಷನ್ಶಿಪ್ ಲೈಫ್ ಲಾಂಗ್ ಇರೋದಿಲ್ಲ, ಒಂಥರ ಫಾರ್ ಎವರ್ ಕನೆಕ್ಷನ್ ಅಲ್ಲ ಇದು. ನೀವು ಅವ್ರನ್ನ ನಂಬಿದ್ರೆ ನೀವು ಬರೀ ಮೋಸನೇ ಹೋಗ್ತೀರಾ ಅಂತ ಬರ್ತಾಯಿದೆ. ನಿಮಗೆ ಯೂನಿವರ್ಸ್ ಕೊಡುವಂಥ ಮೆಸೇಜ್ ಏನಾಗಿದೆ ಅಂದರೆ ಬಿಗ್ ಹ್ಯಾಪಿ ಚೇಂಜಸ್ ಅಂತ ಬರ್ತಾಯಿದೆ. ನಿಮ್ಮ ಲೈಫ್ನಲ್ಲಿ ಈ ರಿಲೇಷನ್ಶಿಪ್ನ ನಂಬ್ಕೊಂಡು ಮುಂದೆ ಹೋದರೆ ನೀವು ನಿಮ್ಮ ಲೈಫ್ನಲ್ಲಿ ಬರುವಂಥ ಬ್ಲೆಸ್ಸಿಂಗ್ಸ್ನ ಮಿಸ್ ಮಾಡ್ಕೊಳ್ತೀರಾ ಅಂತ ಕೂಡ ಬರ್ತಾಯಿದೆ. ಈ ಕೂಡಲೇ ಕಮೆಂಟ್ ಮಾಡಿ, ನನ್ನ ಲೈಫ್ನಲ್ಲಿ ಒಳ್ಳೆಯ ಬದಲಾವಣೆಗಳು ಬರಲಿದೆ, ನನ್ನ ಲೈಫ್ನ ಕಂಟ್ರೋಲ್ ತೊಗೊಳ್ಳೋದಕ್ಕೆ ನಾನು ಕಾರಣನಾಗಿದ್ದೀನಿ, ನಾನು ಮುಂದೆ ಹೋಗ್ತೀನಿ ಫಾರ್ ಅ ಬೆಟರ್ ಲೈಫ್ ಅಂತ ಕಮೆಂಟ್ ಮಾಡಿ. ಹಾಗೂ ನೆಕ್ಸ್ಟ್ ಮೆಸೇಜ್ ಏನು ಬರ್ತಾಯಿದೆ, ನಾಟ್ ದ ರೈಟ್ ಟೈಮ್. ನಾಟ್ ದ ರೈಟ್ ಟೈಮ್ ಅಂದರೆ ಏನು ಅರ್ಥ ಅಂದರೆ, ಈಗ ಟೈಮ್ ಹೆಂಗಿದೆ ಅಂದರೆ ಎಲ್ಲ ಅಗೇನ್ಸ್ಟಾಗಿ ಹೋಗ್ತಾಯಿದೆ. ನಿಮಗೆ ಏನೂ ಕೂಡ ನಿಮಗೆ ನಡೀತಾ ಇಲ್ಲ. ನಿಮ್ಮ ಲೈಫ್ನಲ್ಲಿ ಎಲ್ಲನೂ ಖೆಯಾಟಿಕ್ ಆಗಿದೆ, ಪ್ರಾಬ್ಲಮ್ಸ್ ಜಾಸ್ತಿ, ಹಿಂದಿಂದನೇ ಪ್ರಾಬ್ಲಮ್ಸ್ ಬರ್ತಾಯಿದೆ. ಅದಕ್ಕೆ ಕಾರಣ ಈ ಒಂದು ರಿಲೇಷನ್ಶಿಪ್ ಬ್ಲಾಕೇಜ್ ಅಂತ ಬರ್ತಾ ಇರೋದು. ಈ ರಿಲೇಷನ್ಶಿಪ್ ಬ್ಲಾಕೇಜ್ ಇದೆ ನಿಮಗೆ. ನೆಕ್ಸ್ಟ್ ಯೂನಿವರ್ಸಲ್ ಗೈಡಿಂಗ್, ಸನ್ಸೆಟ್ ಡಿನ್ನರ್ ಅಂತ ಬರ್ತಾಯಿದೆ. ಇನ್ವಿಟೇಷನ್ ಅವೇಟ್ಸ್ ಯು, ಎಲ್ ಟು ದ ಸ್ಟಾರ್ಸ್ ದ್ಯಾಟ್ ಯು ಆರ್ ರೆಡಿ ಟು ಗೋ. ಸೊ ಇಲ್ಲಿ ನೀವು ಇಮೇಜ್ ನೋಡ್ಬೋದು. ಈ ಒಂದು ಪಿಕ್ಚರಲ್ಲಿ ಏನು ಬರ್ತಾಯಿದೆ ಅಂದರೆ, ಇದು ಡೈನಿಂಗ್ ಸೆಟಪ್ ಅಲ್ವಾ. ಸೊ ಒಂದು ನಿಮ್ಮ ಫ್ಯಾಮ್ಲಿ ಜೊತೆ ಒಂದೊಳ್ಳೆಯ ಜಾಗಕ್ಕೆ ಹೋಗಿ ಅವ್ರ ಜೊತೆ, ಅಂದರೆ ನೀವು ಇಷ್ಟಪಡುವಂಥ ಜನರನ್ನ ಮೀಟ್ ಮಾಡಿ ಅವ್ರ ಜೊತೆ ಆಚೆ ಹೋಗಿ, ನಿಮಗೆ ಒಳ್ಳೆಯ ಅಡ್ವೈಸ್ ಕೊಡುವಂಥ ಜನರಿರ್ತಾರೆ. ಅವರು ನಿಮಗೆ ಹಿರಿಯರಾಗಿರ್ಬೋದು, ಅಥವಾ ಅವ್ರು ನಿಮಗೆ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಯಾರು ನಿಮಗೆ ಒಳ್ಳೆ ಸಲಹೆ ಕೊಡ್ತಾರೆ, ಇವರು ನನಗೆ ಒಳ್ಳೆ ಅಡ್ವೈಸ್ ಕೊಡ್ತಾರೆ ಅನಿಸುತ್ತೆ ಅಂಥವ್ರನ್ನ ಒಂದು ಲಂಚ್ಗೋ ಕಾಫಿಗೋ ಮೀಟ್ ಮಾಡಿ, ಮಾತಾಡಿ, ಡಿಸ್ಕಸ್ ಮಾಡಿ. ಸನ್ಸೆಟ್ ಡಿನ್ನರ್ ಅಂತ ಬರ್ತಾ ಇರೋದ್ರಿಂದ ಮೇ ಬಿ ಗೋ ಔಟ್ ಫಾರ್ ಡಿನ್ನರ್, ಬಟ್ ಡೂ ಸಮಥಿಂಗ್. ನೀವು ಒಂದು ಡಿಸಿಷನ್ ತೊಗೊಳ್ಳೋ ಟೈಮ್ ಬಂದಿದೆ ಈ ರಿಲೇಷನ್ಶಿಪ್ ವಿಷಯವಾಗಿ. ಬಿಕಾಸ್ ಈ ವ್ಯಕ್ತಿ ಲಾಯಲ್ ಆಗಿಲ್ಲ ಅಂತ ತೋರಿಸ್ತಾ ಇದೆ. ಓಕೆ, ಇದು ನಿಮ್ಮ ರೀಡಿಂಗ್ ಆಗಿತ್ತು. ಇದು ನಿಮಗೆ ರೆಸೊನೇಟ್ ಆದರೆ ಓಕೆ, ರೆಸೊನೇಟ್ ಆಗ್ತಾ ಇಲ್ಲ ಅಂದರೆ ಯು ಕ್ಯಾನ್ ಲೆಟ್ ಇಟ್ ಗೋ, ದಟ್ಸ್ ಓಕೆ. ಎಲ್ಲ ರೀಡಿಂಗು ಕನೆಕ್ಟ್ ಆಗಬೇಕು ಅಂತ ಏನು ರೂಲ್ಸ್ ಇಲ್ಲ. ಸೊ 3ನೇ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ಮ ರಿಲೇಷನ್ಶಿಪ್ ಕುರಿತಾಗಿ ನಾನು ರೀಡಿಂಗ್ ಮಾಡ್ತಾಯಿದ್ದೀನಿ. ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು, ಏನು ಬರಲಿದೆ, ವಾಟ್ ಈಸ್ ದ ಕಂಡೀಷನ್ ಆಫ್ ಯುವರ್ ರಿಲೇಷನ್ಶಿಪ್, ಅವ್ರು ಏನು ಯೋಚನೆ ಮಾಡ್ತಾಯಿದ್ದಾರೆ, ಅವ್ರ ಫೀಲಿಂಗ್ಸ್ ಏನಿದೆ, ಹಾಗೂ ಈ ರಿಲೇಷನ್ಶಿಪ್ನಲ್ಲಿ ಪ್ರಾಬ್ಲಮ್ಸ್ ಏನಿದೆ. ಮತ್ತು ಏಂಜಲ್ಸ್ ಕೊಡುವಂಥ ಗೈಡೆನ್ಸ್ ಏನಿದೆ. ಅದಾದ ನಂತರ ಯೂನಿವರ್ಸಲ್ ಮೆಸೇಜ್ ಏನಿದೆ, ಯೂನಿವರ್ಸಿಂದ ಮೆಸೇಜ್ ಏನಿದೆ. ಸೊ ಹಿಯರ್ ಯು ಗೋ. ನಾನು ಇದು ಆಮೇಲೆ ನೋಡ್ತೀನಿ, ಫಸ್ಟ್ ಇದು ನೋಡ್ತೀನಿ. ನೈಟ್ ಆಫ್ ಸ್ಪೋರ್ಟ್ಸ್ ಬರ್ತಾಯಿದೆ. ಅದಾದ ನಂತರ ಓ ಮೈ ಗಾಡ್, ನಾನು ಕ್ಲಾರಿಫಿಕೇಷನ್ ಕಾರ್ಡ್ ತೆಗಿಬೇಕಾಗಿತ್ತು. ಇದೊಂಥರ ಹಾಟ್ ಆ್ಯಂಡ್ ಕೋಲ್ಡ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ. ಇಲ್ಲಿ ಪ್ರೀತಿನೂ ಅತಿರೇಕದಲ್ಲಿದೆ, ದ್ವೇಷನೂ ಅತಿರೇಕದಲ್ಲಿದೆ. ಅವರು ನಿಮ್ಮನ್ನು ಲೈಕ್ ಐ ಲವ್ ಯು ಬಟ್ ಐ ಹೇಟ್ ಯು ಅನ್ನೋ ರೀತಿಯಾದ ಒಂದು ರಿಲೇಷನ್ಶಿಪ್ ಇದು. ಈ ಒಂದು ಕನೆಕ್ಷನಲ್ಲಿ ನೀವು ಎಷ್ಟು ನೋವು ಅನುಭವಿಸಿದ್ದೀರೋ ಅಷ್ಟೇ ಖುಷಿಯನ್ನು ಅನುಭವಿಸಿದ್ದೀರ. ಅವ್ರು ಅದನ್ನು ಕೊಟ್ಟಿದ್ದಾರೆ, ಕೊಟ್ಟಿಲ್ಲ ಅಂತ ನಾನು ಹೇಳಲ್ಲ.
ಆದರೆ ಅವ್ರು ನಿಮ್ಮನ್ನು ಒಂದು ವಸ್ತುವಾಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ತೋರಿಸ್ತಾ ಇದೆ. ಹಾಗೂ ಈ ರಿಲೇಷನ್ಶಿಪ್ ಹೇಗೆ ಹೋಗ್ತಾ ಇದೆ ಅಂದರೆ ಅವರ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಪ್ರಕಾರವಾಗಿ ಹೋಗ್ತಾ ಇದೆ. ನೀವು ಯಾವಾಗ ಇಲ್ಲ ನಾನು ಇದು ಮಾಡಲ್ಲ ಅಂತೀರ, ನೀವು ಯಾವಾಗ ಇದು ನನಗೆ ಆಗ್ತಾ ಇಲ್ಲ ಅಂತೀರ, ಅವ್ರು ಕೋಪ ಮಾಡ್ಕೊಳ್ತಾರೆ, ಅವ್ರು ಮಾತು ಬಿಡ್ತಾರೆ. ಹಾಗೂ ಅವರು ಏನಾದರೂ ಸಹಾಯ ಕೇಳಿದಾಗ ನೀವು ಮಾಡಲೇಬೇಕು. ನೀವು ನೋ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ, ಆದರೆ ಅವ್ರು ನೋ ಅಂತ ಹೇಳ್ಬೋದು, ಅವ್ರು ನಿಮ್ಮನ್ನು ಕಂಟ್ರೋಲ್ ಮಾಡ್ಬೋದು. ಆದರೆ ನೀವು ಅಡಚಣೆ ಇದ್ದರೂ ಕೂಡ ನೀವು ಅಡ್ಜಸ್ಟ್ ಮಾಡಿಕೊಂಡೇ ಎಲ್ಲವನ್ನು ಅವ್ರಿಗೆ ನೀಗಿಸ್ಕೊಂಡು ಹೋಗಬೇಕು, ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ಇಲ್ಲಿ ಅಡ್ಜಸ್ಟ್ಮೆಂಟ್ ಅನ್ನೋದು ನೀವು ಮಾಡಬೇಕು, ಆದರೆ ಅವ್ರು ಮಾಡಲ್ಲ. ನಾನು ಫ್ಲೆಕ್ಸಿಬಲ್ ಆಗಲ್ಲ, ನೀನು ಫ್ಲೆಕ್ಸಿಬಲ್ ಆಗು ಅಂತ ಹೇಳ್ತಾರೆ. ಇದೆಲ್ಲ ನೀವು ಕಾರ್ಡ್ ನೋಡಿದ್ರೆ ನಿಮ್ಗೆ ಎಷ್ಟೋ ಸಲ ಎಂಡ್ ಮಾಡಬೇಕು ಅಂತ ಅನಿಸಿದೆ, ಒಂದೊಂದು ಸಲ ನಿಮ್ಮ ಲೈಫ್ನೇ ಎಂಡ್ ಮಾಡ್ಕೋಬೇಕು ಅನಿಸಿದೆ. ನಾನು ಆಗಲೇ ಹೇಳಿದಾಗ ಇವ್ರು ಎಷ್ಟು ಪ್ರೀತಿ ಮಾಡ್ತಾರೆ, ನಿಮ್ಮನ್ನು ಅಷ್ಟೇ ಕಂಟ್ರೋಲ್ ಮಾಡ್ತಾರೆ, ಅಷ್ಟೇ ಡಾಮಿನೇಟ್ ಮಾಡ್ತಾರೆ, ನಿಮ್ಮನ್ನು ಅವರ ಅಧೀನದಲ್ಲೇ ಇಟ್ಕೊಂಡಿದ್ದಾರೆ ಅಂತ ಹೇಳ್ತೀನಿ. ಫೀಲಿಂಗ್ಸ್ ವೈಸ್ ನಾನು ಏನು ನೋಡ್ತಿದ್ದೀನಿ ಅಂದರೆ ಇವಳು ನನ್ನವಳು, ಇವ್ನು ನನ್ನವನು ಅನ್ನುವಂಥ ಒಂದು ಭಾವನೆ ಇದೆ. ಬಿಟ್ಟರೆ ಪ್ರೀತಿ ಅನ್ನೋದು ನ್ಯಾಚುರಲ್ ಆಗಿ ಬರ್ತಾ ಇಲ್ಲ. ಇಲ್ಲಿ ದಬ್ಬಾಳಿಕೆ ಜಾಸ್ತಿ ಇದೆ. ಬಿಟ್ಟರೆ ಒಂಥರ ನೆಗೆಟಿವ್ ಅಟ್ಯಾಚ್ಮೆಂಟ್ ಅಂತ ಕೂಡ ಹೇಳ್ತೀನಿ ಇದನ್ನು. ಮತ್ತು ಇಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ಅಂತ ಕೂಡ ನೋಡಿ ಹೇಳಿಬಿಡ್ತೀನಿ. ಫ್ಯೂಚರ್ ಕೂಡ ಹೀಗೆ ಇರುತ್ತೆ. ನೀವೇನೂ ಇವರಲ್ಲಿ ಬದಲಾವಣೆನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅನ್ಪ್ರಿಡಿಕ್ಟಬಲ್ ಇವರ ಬಿಹೇವಿಯರ್ ಅನ್ಪ್ರಿಡಿಕ್ಟಬಲ್. ಯು ನೆವರ್ ನೋ ವಾಟ್ ದೇಲ್ ಡೂ. ಅನ್ರಿಲಯಬಲ್ ಪರ್ಸನ್ ಅಂತ ಬರ್ತದೆ. ಇವ್ರ ನೆಕ್ಸ್ಟ್ ಮೂವ್ ಏನು, ಇವ್ರು ಏನು ಮಾಡ್ತಾರೆ ಅಂತ ನಿಮಗೆ ಏನೂ ಹೇಳೋಕ್ಕಾಗಲ್ಲ. ಆ ಥರ ಒಂದು ಪ್ರಾಬ್ಲಮ್ ಇವರಲ್ಲಿದೆ. ಟ್ಯಾಂಗಲ್ಡ್ ಅಂತ ಬರ್ತಾ ಇದೆ. ಅನೇಬಲ್ ಟು ಫ್ರೀ ಯೋರ್ ಸೆಲ್ಫ್. ನಿಮ್ಮನ್ನು ನೀವು ಹೆಂಗಾಗ್ತಾ, ನಿಮ್ಮ ಸಿಚುವೇಶನ್ ಹೆಂಗಿದೆ ಅಂದರೆ ಸ್ಟಿಕ್ಕಿ ಸಿಚುವೇಶನ್ ಅಂತ ಬರ್ತಾ ಇದೆ. ಸ್ಟಿಕ್ಕಿ ಸಿಚುವೇಶನ್ ಅಂದರೆ ನೀವು ಸಿಕ್ಕಾಕೊಂಡು ಬಿಟ್ಟಿದ್ದೀನಿ, ಆಚೆ ಬರೋಕ್ಕಾಗ್ತಾ ಇಲ್ಲ, ನನಗೆ ನನ್ನನ್ನು ನಾನೇ ಫ್ರೀ ಮಾಡ್ಕೊಳ್ತಾ ಇಲ್ಲ. ಇವಾಗ ನೀವು ಈ ಒಂದು ಕ್ಲಾರಿಟಿನ ನಿಮ್ಮ ಲೈಫಲ್ಲಿ ತೊಗೋಬೇಕಾಗತ್ತೆ. ಯೋಚನೆ ಮಾಡಿ ಏನು ಮಾಡ್ತಾ ಇದ್ದೀರಾ ನೀವು ಈ ವ್ಯಕ್ತಿ ಜೊತೆಗೆ ಅಂತ ಬರ್ತಾ ಇದೆ. ಪರ್ಫೆಕ್ಟ್ ಟೈಮಿಂಗ್ ಅಂದಾಗ ಈ ರಿಲೇಷನ್ಶಿಪ್ ವಿಷಯವಾಗಿ ನೀವು ಏನು ಮಾಡಬೇಕು ಅನ್ನೋದು ನಾನು ಹೇಳೋದಲ್ಲ, ಇನ್ಯಾರೋ ಹೇಳೋದಲ್ಲ, ನೀವೇ ಹೇಳಬೇಕಾಗುತ್ತೆ, ನೀವೇ ಡಿಸೈಡ್ ಮಾಡಬೇಕಾಗುತ್ತೆ. ನಿಮಗೇನು ಅನ್ನಿಸ್ತಾ ಇದೆ ಅಂದರೆ ನಾನಿಲ್ಲಿ ಹೇಳ್ತಿರ್ಬೋದು, ಆದರೆ ನಿಮಗೇನು ಅನ್ನಿಸ್ತಿದೆ, ನಿಮ್ಗೆ ಯಾವ ಅನುಭವ ಕೊಡ್ತಾ ಇದೆ ಈ ರಿಲೇಷನ್ಶಿಪ್ ಅಂತ ನಿಮಗೆ ಚೆನ್ನಾಗೇ ಗೊತ್ತಿದೆ. ಯು ನೋ ಎವ್ರಿಥಿಂಗ್, ಯು ನೋ ರಿಯಲಿ ವೆಲ್. ಅ ಇಯರ್ ಫ್ರಮ್ ನೌ ಈ ಒಂದು ವರ್ಷದ ಒಳಗಡೆ ಅಂದರೆ ನೆಕ್ಸ್ಟ್ ವರ್ಷದಲ್ಲಿ ನಿಮ್ಮ ಲೈಫ್ ಒಂದು ಒಳ್ಳೆ ತಿರುವನ್ನು ಪಡೆಯುತ್ತೆ ಅಂತ ಕೂಡ ಬರ್ತಾ ಇದೆ. ಒಳ್ಳೆ ಬ್ಲೆಸ್ಸಿಂಗ್ಸ್ ನಿಮ್ಮ ಲೈಫಲ್ಲಿ ಬರುತ್ತೆ, ನಿಮ್ಮ ಲೈಫ್ ಚೆನ್ನಾಗೇ ಇರುತ್ತೆ ಅಂತ ಅಶ್ಯೂರೆನ್ಸ್ ಬರ್ತಾ ಇದೆ. ಈ ಕೂಡಲೇ ಕಮೆಂಟ್ ಮಾಡಿ, ನನ್ನ ಲೈಫ್ ಸುಂದರವಾಗಿರುತ್ತೆ, ನಾನು ಎಂಜಾಯ್ ಮಾಡ್ತೀನಿ ನನ್ನ ಲೈಫ್ನ ಅಂತ ಕಮೆಂಟ್ ಮಾಡಿ. ಯು ಡಿಸರ್ವ್ ಹ್ಯಾಪಿನೆಸ್ ಅಲ್ವಾ. ಸ್ಕ್ಯಾವೆಂಜರ್ ಹಂಟ್ ಅಂತ ಬರ್ತಾ ಇದೆ. ವಾಟ್ ಯು ಥಾಟ್ ವಾಸ್ ಹಿಡನ್ ಈಸ್ ಹೈಡಿಂಗ್ ಇನ್ ಪ್ಲೇನ್ ಸೈಟ್. ಸೊ ಒಂದೊಂದು ಸಲ ನಾವೇನು ಅಂದ್ಕೊಳ್ತೀವಿ ಅಂದರೆ ನನಗಿದು ಗೊತ್ತಿಲ್ಲ, ನನ್ನ ಲೈಫಲ್ಲಿ ಎಲ್ಲ ಸರಿಗಿದೆ ಅಂದರೆ ಪ್ರಾಬ್ಲಮ್ ಇದೆ ಅಂತ ಗೊತ್ತಿದ್ರೂ ಕೂಡ ಪ್ರಾಬ್ಲಮ್ ಇಲ್ಲದೇ ಇರೋರ ಥರ ಬದುಕೋದು, ಅದನ್ನು ನೀವು ಮಾಡ್ತಾ ಇದ್ದೀರಾ. ಅಂದರೆ ಕಣ್ಣಿದ್ರೂ ನಾನು ಕುರುಡ ಅನ್ನೋ ರೀತಿಯಾಗಿ ನಡ್ಕೊಂಡು ಹೋಗ್ತಾ ಇದ್ದೀರಾ. ನಿಮಗೆಲ್ಲ ಕಾಣ್ತಾ ಇದೆ, ನಿಮಗೆಲ್ಲ ಅನುಭವಗಳು ಆಗ್ತಾ ಇದೆ, ನಿಮಗೆ ಏನು ಇಷ್ಟ ಇದೆ ಏನು ಇಷ್ಟ ಇಲ್ಲ ನಿಮಗೆಲ್ಲ ಅರ್ಥ ಆಗ್ತಾ ಇದೆ. ಆದರೂ ಕೂಡ ನೀವು ಅದನ್ನು ಆ್ಯಕ್ಷನ್ ತೊಗೊಳಕ್ಕೆ ಇಷ್ಟಪಡ್ತಾ ಇಲ್ಲ, ನೀವು ಅದನ್ನು ಸರಿ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾ ಇಲ್ಲ. ಸೊ ದ್ಯಾಟ್ ಈಸ್ ವಾಟ್ ಯು ಆರ್ ಡೂಯಿಂಗ್, ಅದನ್ನೇ ನೀವು ಮಾಡ್ತಾ ಇದ್ದೀರಾ ಇವಾಗ. ಆದರೆ ಇದರಿಂದ ಅಡ್ವಾಂಟೇಜ್ ಏನು ಸಿಗ್ತಾ ಇದೆ, ಇನ್ನೊಬ್ಬ ವ್ಯಕ್ತಿಗೆ, ನಿಮ್ಮ ಪಾರ್ಟ್ನರ್ಗೆ ಸಿಗ್ತಾ ಇದೆ. ನೀವು ಯಾರ ಬಗ್ಗೆ ಇವಾಗ ಕೇಳ್ತಿದ್ರೆ ಅವ್ರಿಗೆ ಅಡ್ವಾಂಟೇಜ್ ಆಗ್ತಾ ಇದೆ, ನಿಮಗೆ ಏನೂ ಸಿಗ್ತಾ ಇಲ್ಲ ಇಲ್ಲಿ. ಯು ಡೋಂಟ್ ಡಿಸರ್ವ್ ದಿಸ್ ಅಂತ ಕೂಡ ಹೇಳ್ತೀನಿ. ಇವರು ಬದಲಾಗೋದಿಲ್ಲ ಅಂತ ನಾನು ಶ್ಯೂರ್ ಆಗಿ ಹೇಳ್ತೀನಿ. ಇವ್ರು ನಿಮಗೆ ಎಕ್ಸ್ಟ್ರೀಮ್ ಪೇಯ್ನ್ ಕೊಟ್ಟಿದ್ದಾರೆ. ನಾನು ಆಗಲೇ ಹೇಳಿದಾಗ ಎಕ್ಸ್ಟ್ರೀಮ್ ಪೇಯ್ನ್, ಎಕ್ಸ್ಟ್ರೀಮ್ ಲವ್ ಈಸ್ ನಾಟ್ ರೈಟ್, ಇಟ್ಸ್ ನಾಟ್ ಗುಡ್ ಫಾರ್ ಯು ಅಲ್ವಾ. ಸೊ ಯೋಚನೆ ಮಾಡಿ ನೀವೇನು ಮಾಡಬೇಕು ಅಂತ ಇದ್ದೀರಾ. ನಾನು ಏನಿದೆ ಅದನ್ನು ಹೇಳಿದ್ದೀನಿ ರೀಡಿಂಗ್ನಲ್ಲಿ. ಐ ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.